ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಇರತಕ್ಕಂತಹದ್ದು ವಸಂತ ಪಂಚಮಿ, ಶ್ರೀ ಪಂಚಮಿ, ಜ್ಞಾನ ಪಂಚಮಿ ಹೀಗೆಲ್ಲ ಕರೆಯುವುದುಂಟು. ಕಾರಣ ಮುಂದೆ ಬರ್ತಾ ಇರತಕ್ಕಂತಹ ವಸಂತ ಋತುವನ್ನು ಸೂಚಿಸ್ತಕ್ಕಂತಹದ್ದೇ ಈ ವಸಂತ ಪಂಚಮಿ. ಅಂತಹ ವಸಂತ ಪಂಚಮಿಯಲ್ಲಿ ಜ್ಞಾನದ ದೇವತೆ ಆಗಿರುವ ಸರಸ್ವತಿ ಆವಿರ್ಭವಿಸಿದ ದಿನವೂ ಕೂಡ ಹೌದು. ಅಂತಹ ಸರಸ್ವತಿ ನಾದದ ಪ್ರತೀಕವಾಗಿರತಕ್ಕಂತಹ, ಜ್ಞಾನದ ಪ್ರತೀಕವಾಗಿರತಕ್ಕಂತಹ ವೀಣೆಯನ್ನು, ಪುಸ್ತಕವನ್ನು, ಅಕ್ಷಮಾಲೆಯನ್ನು ಕೈಯಲ್ಲಿ ಹಿಡಿದಿರ್ತಾಳೆ ಆಕೆ. ಅಂತಹ ವಸಂತ ಪಂಚಮಿ ನಮಗೆ ಏನು ಸೂಚಿಸುತ್ತಂದರೆ, ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮೋ ನಮಸ್ತೆ ಅನ್ನುವ ಶಬ್ದವನ್ನು ಸೂಚಿಸುತ್ತದೆ. ಶಬ್ದ ಜ್ಞಾನದ ಸಂಕೇತ ಆಗಿರತಕ್ಕಂಥದ್ದು. ಎಲ್ಲವೂ ಕೂಡ ಅದರಿಂದಲೇ ಉತ್ಪತ್ತಿ ಆಗ್ತಕ್ಕಂಥದ್ದು. ಆದ್ದರಿಂದ ಅವಳ ವಾಹನವೂ ಕೂಡ ಹಂಸವಾಗಿರುತ್ತದೆ. ಹಂಸ ಒಮ್ಮೆ ಗಮನಿಸಿ ನೀವು, ಹಾಲು ಮತ್ತು ನೀರನ್ನು ಬೆರೆಸಿದರೆ ಬರೀ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತದೆ, ಒಂದು ಹನಿ ನೀರನ್ನು ಕೂಡ ಅದು ಸ್ವೀಕರಿಸೋದಿಲ್ಲ. ನಾವುಗಳು ಅಷ್ಟೇ ಈ ಸಮಾಜ ಘಾತಕವಾಗಿರತಕ್ಕಂತಹದ್ದು, ಅಜ್ಞಾನವನ್ನು ಬೇಡದೆ ಇರ್ತಕ್ಕಂತಹದ್ದು ಏನಿದೆಯೋ ಅದೆಲ್ಲವನ್ನು ಕೂಡ ತ್ಯಜಿಸ್ತಾ ನಾವು ಸುಜ್ಞಾನವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ವಿಜ್ಞಾನವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಅಂತಹ ವಸಂತ ಪಂಚಮಿಯನ್ನು ಆಚರಣೆ ಮಾಡಬೇಕಾದ್ರೆ ಮಕ್ಕಳಿಗೆ ಜ್ಞಾನದ ವೃದ್ಧಿಯನ್ನು, ವಿಜ್ಞಾನದ ವೃದ್ಧಿಯನ್ನು, ಸುಜ್ಞಾನದ ಅಭಿವೃದ್ಧಿಯನ್ನು ಸೂಚಿಸ್ತಕ್ಕಂಥ ದಿನವಾದ್ದರಿಂದ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡುತ್ತಾ ಬನ್ನಿ. ಸಾಧ್ಯವಾದಷ್ಟು ಒಂದಷ್ಟು ಬಡ ಮಕ್ಕಳಿಗೆ ಪೆನ್ನು, ಪುಸ್ತಕ, ಇತರೆ ಸಾಮಗ್ರಿಗಳನ್ನು ಅವರಿಗೆ ಅವಶ್ಯಕತೆ ಇರತಕ್ಕಂಥದ್ದನ್ನು ಕೊಡುವುದರ ಮುಖಾಂತರ ವಸಂತ ಮಾಸಕ್ಕೆ ನಾವು ಹೇಗೆ ಒಂದು ಹೊಸ ಚಿಗುರು ಹಳೆಬೇರು ಕೂಡಿದರೆ ಮರದ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಕೂಡಿದರೆ ಧರ್ಮವು, ಹಾಗೇನೆ ನಾನು ಹೇಳ್ತಕ್ಕಂತಹದ್ದು ಅಂತಹ ಸರಸ್ವತಿಯನ್ನು ಆಡಿ ಕೊಂಡಾಡ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂತಹ ವಸಂತ ಮಾಸವನ್ನು ಈಗಲೇ ನಾವು ವೆಲ್ಕಮ್ ಮಾಡ್ತಕ್ಕಂಥದ್ದು. ಅಂತಹ ವಸಂತ ಪಂಚಮಿಯನ್ನು ಆಚರಣೆ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂತಹ, ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಬೋಧಿಸ್ತಕ್ಕಂತಹ ದಿನ. ಶಿವಂಭೂಯಾತ್. ಒಳಿತಾಗಲಿ.